ಹಲೋ ಗೈಸ್, ನೋಡಿ ಇದು ಸ್ಯಾಮ್ಸಂಗ್ ಚಾರ್ಜರು. ಇದ್ರಲ್ಲಿ ನಾವು ಚಾರ್ಜ್ ಮಾಡಿ ನೋಡೋಣ. ಇದು ಬಂದ್ಬಿಟ್ಟು ನಮಗೆ 5 ವಾಟ್ ಔಟ್ಪುಟ್ ಕೊಡುತ್ತೆ. ಇದರಲ್ಲಿ ಸ್ಯಾಮ್ಸಂಗ್ ಚಾರ್ಜರಲ್ಲಿ ನಾವು ಐಫೋನ್ ಚಾರ್ಜ್ ಮಾಡ್ಬೋದು, ಹಾಗೆ ಗೂಗಲ್ ಪಿಕ್ಸೆಲ್ ಚಾರ್ಜ್ ಮಾಡ್ಬೋದು, ಹಾಗೆ ಟೆಕ್ನೋ ಫೋನ್ ಚಾರ್ಜ್ ಮಾಡ್ಬೋದು, ಮೋಟೋರೋಲಾ ಚಾರ್ಜ್ ಮಾಡ್ಬೋದು. ಇದೆಲ್ಲ ಸೇಮ್ ಟೆಕ್ನಾಲಜಿಯಲ್ಲಿ ಬೇಸ್ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಚಾರ್ಜ್ ಮಾಡಿ ನೋಡೋಣ, ಯಾವ ಥರ ಚಾರ್ಜ್ ಆಗುತ್ತೆ ಅಂತ ಕೂಡ ನೋಡೋಣ. ಇದು 5 ವಾಟ್ ಐಫೋನ್ SE 2020 ಚಾರ್ಜ್ ಮಾಡಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಆನ್ ಮಾಡೋಣ. ನೀವೇ ನಮ್ಮ ಚಾನಲ್ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. 0 ಇದೆ ಚಾರ್ಜಿಂಗು. ನೋಡಿ, ಕೇಬಲ್ ಹಾಕಿದಾಯಿತು. ಸ್ವಿಚ್ ಆನ್ ಮಾಡೋಣ. ಆನ್ ಆಗೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಚೆಕ್ ಮಾಡೋಣ. ನೋಡಿ, ಆನ್ ಆಗೋಕ್ಕೆ 2 ನಿಮಿಷ ತೊಗೊಂಡಿದೆ. ಕಂಪ್ಲೀಟ್ ಆಗೋಕ್ಕೆ ಇನ್ನು ಎಷ್ಟು ನಿಮಿಷ ತೊಗೊಳುತ್ತೆ ಅಂತ ನೋಡೋಣ. ನೋಡಿ, ಫೋನ್ ಸ್ಕ್ರೀನ್ ಬರೋಕ್ಕೆ 3 ನಿಮಿಷ ಟೈಮ್ ತೊಗೊಂಡಿದೆ ಆನ್ ಆಗೋಕ್ಕೆ ಐಫೋನ್ SE. ಇವಾಗ ಪರ್ಸೆಂಟೇಜ್ ನೋಡೋಣ, ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ. ನೋಡಿ, ಪರ್ಸೆಂಟೇಜ್ ಬಂದ್ಬಿಟ್ಟು 3% ಆಗಿದೆ ಕಂಪ್ಲೀಟಾಗಿ. ನೋಡೋಣ, ವೆಯ್ಟ್ ಮಾಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ನೋಡಿ, ಈಗ 15 ನಿಮಿಷ ಆಗಿದೆ. ಚೆಕ್ ಮಾಡೋಣ ಎಷ್ಟು ಪರ್ಸೆಂಟ್ ಆಗಿದೆ ಅಂತ. ಈಗ 15 ನಿಮಿಷಕ್ಕೆ 17% ಆಗಿದೆ. ಇನ್ನು ಹಾಫ್ ಅನ್ ಅವರ್ ಬಿಟ್ಟು ತಿರ್ಗಾ ಚೆಕ್ ಮಾಡೋಣ ಎಷ್ಟಾಗಿದೆ ಅಂತ. ನೋಡಿ, ಈಗ ಹಾಫ್ ಅನ್ ಅವರ್ ಆಯಿತು, 35 ನಿಮಿಷ ಆಗಿದೆ. ನೋಡಿ, 41% ಆಗಿದೆ ಕಂಪ್ಲೀಟ್ ಆಗಿ. ಇನ್ನು 1 ಅವರ್ ಆದ್ಮೇಲೆ ಚೆಕ್ ಮಾಡೋಣ. ನೋಡಿ, ಇವಾಗ 1 ಅವರ್ ಕಂಪ್ಲೀಟ್ ಆಗಿದೆ. ಇವಾಗ ಎಷ್ಟು ಪರ್ಸೆಂಟ್ ಆಗಿದೆ ಚೆಕ್ ಮಾಡಿ ನೋಡೋಣ. ನೋಡಿ, ಇವಾಗ ಟೋಟಲ್ ಆಗಿರೋದು ನೋಡಿ 70% ಆಗಿದೆ, ಕಂಪ್ಲೀಟ್ ಆಗಿದೆ. ನೋಡೋಣ ಈಗ ಫುಲ್ ಆಗೋಕ್ಕೆ ಇನ್ನು ಎಷ್ಟೊತ್ತು ತಗೊಳುತ್ತೆ ಅಂತ ಟೈಮು. ನೋಡಿ, 100% ಆಗೋಕ್ಕೆ ಇನ್ನು ಎಷ್ಟು ತಗೊಳುತ್ತೆ ಅಂತ ನೋಡೋಣ ಟೈಮು. ಹಾಗೆ ನೀವೇ ನಮ್ಮ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಗೈಸ್. ಈ ಥರ ವಿಡಿಯೋಗೋಸ್ಕರ ಸಪೋರ್ಟ್ ಮಾಡಿ. ನೋಡಿ, ಇವಾಗ 2 ಗಂಟೆ 1 ನಿಮಿಷ ಆಗಿದೆ. ಇವಾಗ ಎಷ್ಟು ಪರ್ಸೆಂಟ್ ಆಗಿದೆ ಅಂತ ನೋಡೋಣ, ಕಂಪ್ಲೀಟ್ ಆಗಿದೆ ಇಲ್ವಾ ಅಂತ. ನೋಡಿ, ಇವಾಗ ಬಂದ್ಬಿಟ್ಟು 99% ಆಗಿದೆ. ಇನ್ನೊಂದು ಪರ್ಸೆಂಟ್ ಆಗೋಕ್ಕೆ ಇನ್ನು ಎಷ್ಟು ತಗೋತ್ತೆ ಅಂತ ನೋಡೋಣ ಟೈಮು. ನೋಡಿ, ಫುಲ್ ಕಂಪ್ಲೀಟ್ ಆಗೋಕ್ಕೆ ಇನ್ನು 15 ನಿಮಿಷ ಎಕ್ಸ್ಟ್ರಾ ತಗೊಂಡಿದೆ, ಒಂದೇ 1%ಗೋಸ್ಕರ. ಐಫೋನ್ SE 2020 ನೀವೇನೋ ತೊಗೊಬೇಕು ಅಂದ್ಕೊಂಡಿದ್ದೆ, ಬ್ಯಾಟ್ರಿ ಲೈಫು ತುಂಬ ಕಮ್ಮಿ ಬರುತ್ತೆ. ನೀವೇನು ಹೆವಿ ಯೂಸ್ ಮಾಡಿದ್ರೆ 3 ಟೈಮ್ ಬೇಕಾದ್ರೆ ಚಾರ್ಜ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ತೊಗೊಬೇಡಿ ಅಂತ. ಇದೇನೋ ತೊಗೊಂಡ್ರೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿರುತ್ತೆ, ಲ್ಯಾಗ್ ಏನು ಅನಿಸಲ್ಲ. iOS ನೀವು ಯೂಸ್ ಮಾಡ್ಬೋದು. ಆ್ಯಂಡ್ರಾಯ್ಡ್ ಬಿಟ್ಟು ಏನು ತೊಗೊಂಡು ಯೂಸ್ ಮಾಡಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಲೇಟೆಸ್ಟ್ ಅಪ್ಡೇಟ್ ಕೂಡ ಬಂದಿದೆ 26.2. ಅದಕ್ಕೋಸ್ಕರ ನೀವೇ ಸೆಕೆಂಡರಿ ಡಿವೈಸ್ ಆಗಿ ಏನೋ ಯೂಸ್ ಮಾಡ್ತೀರಾ ಅಂದ್ಕೊಂಡ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ 2026 ತೊಗೊಬೇಡಿ ಅಂತಲೇ ನಾನು ಹೇಳೋದು. ಈ ಥರ ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್, ಬಾಯ್.